ವಿಚ್ಛೇದನಕ್ಕೆ ಮುಂದಾಗಿರುವಂಥದ್ದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೋರ್ಟ್ ಹಾಲ್ನಲ್ಲೂ ಕೂಡ ನಮಗೆ ಸಿಕ್ಕಂಥ ಮಾಹಿತಿ, ನಮ್ಮ ಪ್ರತಿನಿಧಿ ಕೂಡ ಅಲ್ಲೇ ಇದ್ರು. ಸೊ ಅವ್ರ ಮುಖ್ಯವಾಗಿ ನಮ್ಗೆ ಗೊತ್ತಾಗಿದ್ದೇನು ಅಂತ ಅಂದರೆ, ಇಬ್ಬರು ಭಾಳ ನಗ್ನಕ್ಕೊಂಡೇ ಬಂದಿದ್ರು. ನಾನು ಮೊದಲೇ ಹೇಳಿದಾಗೆ ಒಬ್ರು ಮುಖ ಆ ಕಡೆ ಮತ್ತೊಬ್ರು ಮುಖ ಈ ಕಡೆ ಗಲಾಟೆ ಮಾಡ್ಕೊಳ್ಳೋದು, ಇವ್ರೊಂದು ಸ್ಟೇಟ್ಮೆಂಟು ಮತ್ತೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇನ್ನೇನಾರೋ ಒಂದು ಗಲಾಟೆ ಆಗೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಹೋದಂಥ ಪೋಸ್ಟ್ಗಳನ್ನು ಹಾಕೋದು. ಸೊ ಈ ಥರದ್ದು ಯಾವುದೂ ಕೂಡ ಇಲ್ಲ. ಅಫ್ಕೋರ್ಸ್ ವಿಚ್ಛೇದನ ಅನ್ನುವಂಥದ್ದು ಯಾರ ದಾಂಪತ್ಯ ಜೀವನದಲ್ಲೂ ಆಗಬಾರ್ದು. ಆಗಿದೆ ಅಂತ ಅಂದರೆ ಸಂಸಾರ ಒಂದು ರೀತಿಯಾಗಿ ಹಳ್ಳ ಹಿಡಿತಲ್ಲ ಅನ್ನುವಂಥದ್ದು ಬೇಸರ. ಬಟ್ ಸ್ಟಿಲ್ ಇವರು ವಿಚ್ಛೇದನ ಆಗ್ತಾ ಇದ್ರು ಕೂಡ ಯಾವುದೇ ಗಲಾಟೆ ಮತ್ತೊಂದು ರೀತಿ ಆಗದೆ ಇವರು ಪರಸ್ಪರ ಒಪ್ಪಿಗೆಯನ್ನು ಸೂಚಿಸಿಕೊಂಡು ಏನೂ ಗೊಂದಲ ಇಲ್ದಿತಿ ವಿಚ್ಛೇದನಕ್ಕೆ ಹೋಗ್ತಾ ಇರುವಂಥದ್ದು. ಆಮೇಲೆ ಅವರಿಬ್ಬರ ನಡವಳಿಕೆ ಸಹಜವಾಗಿ ನೋಡಿದಂಥ ಸಂದರ್ಭದಲ್ಲಿ ಅನಿಸ್ತಾ ಇತ್ತು, ಅಂದರೆ ಪಡಿಬಾರ್ದು ವಿಚ್ಛೇದನ, ಅಟ್ಲೀಸ್ಟ್ ಪಡೆದ್ರೆ ಈ ರೀತಿಯಾಗಿ ಪಡಿಬೇಕು ಅನ್ನುವಂಥ ರೀತಿಯಾಗಿ, ಅಂದರೆ ಯಾವ ಗೊಂದಲ ಇಲ್ಲ ಗಲಾಟೆ ಇಲ್ಲ ಅನ್ನುವಂಥ ರೀತಿಯಾಗಿ ಆ ಕಡೆ ಹೇಳಿದ್ದು. ಮಾಲ್ತೇಶ್ ಜಾಗಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ನಮ್ಮ ಪ್ರತಿನಿಧಿ ಮಂಗಳ ಕೂಡ ನಮ್ಮ ಜೊತೆಗೆ ಕೋರ್ಟ್ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ಮಂಗಳ, ಕೋರ್ಟ್ ಬಳಿ ಇವರಿಬ್ಬರ ನಡವಳಿಕೆ ನೋಡಿದಂಥ ಸಂದರ್ಭದಲ್ಲಿ ಬಹಳ ಮ್ಯೂಚುವಲ್ ಆಗಿ ಇವರಿಬ್ರು ಡಿವೋರ್ಸ್ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅವರಿಬ್ಬರ ನಡವಳಿಕೆ ಕೋರ್ಟ್ನ ಹಾಲ್ನಲ್ಲಿ ಏನೇನಾಯ್ತು, ಬಹುಶಃ ಅಲ್ಲಿ ಕಾಂಪ್ರಮೈಸಿಂಗಿಗೋ ಅಥವಾ ಕೌನ್ಸಿಲಿಂಗಿಗೆ ಇದಕ್ಕೆಲ್ಲ ಕಳಿಸ್ತಾರೆ ಹಂತವಾಗಿ. ಆ ಟೈಮ್ನಲ್ಲಿ ಏನೇನಾಯ್ತು, ಏನ್ ಡೀಟೇಲ್ಸ್ ಗೊತ್ತಾಗ್ತಿದೆ ಮಂಗಳ? ಮಾಲ್ತೇಶ್, ಅಫ್ಕೋರ್ಸ್ ನೀವು ಹೇಳಿದಾಗೆ ಅವರು ತುಂಬ ಒಂದು ಮೆಚ್ಯೂರ್ಡ್ ಇರೋವಂಥ ಜೋಡಿ. ಯಾಕಂದರೆ ನಾವು ಎಲ್ಲ ಕಡೆ ಅವ್ರನ್ನ ನೋಡ್ತಾ ಇದ್ವಿ, ಎಷ್ಟು ನೀಟಾಗಿ ಅಂದರೆ ಸಾಕಷ್ಟು ಕಡೆ ಅವ್ರ ಬಗ್ಗೆ ನೆಗೆಟಿವ್ ಕೇಳಿ ಬರ್ತಾ ಇತ್ತು. ಅಂದರೆ ನೆಗೆಟಿವ್ ಕಮೆಂಟ್ಸ್ಗಳು ಅವರಿಬ್ಬರ ಬಗ್ಗೆ ಯಾವಾಗಲೂ ಇರ್ತಾ ಇತ್ತು. ಅದನ್ನು ಕೂಡ ಪಾಸಿಟಿವ್ ಆಗಿ ತಗೊಂಡು ತುಂಬ ಮುದ್ದಾದ ಜೋಡಿ ಅಂದರೆ ಹಿಂಗಿರ್ಬೇಕಲ್ವಾ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಆದರೆ ಇದೀಗ ನಿಜವಾಗ್ಲೂ ಇದೊಂದು ರೀತಿ ಶಾಕಿಂಗ್ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ. ಇವರಿಬ್ಬರು ಮ್ಯೂಚುವಲ್ ಆಗಿ ಇದೀಗ ಒಂದು ಡಿವೋರ್ಸ್ಗೆ ಮುಂದಾಗಿರುವಂಥದ್ದು. ಯಾಕಂದರೆ ಅವರ ಇನ್ಸ್ಟಾಗ್ರಾಮ್ನ ನಾವು ಚೆಕ್ ಮಾಡಿದಾಗ, ಜೊತೆಗೆ ಅವರ ಒಂದು ಏನು ಇತ್ತೀಚೆಗಿನ ಜರ್ನಿ ಏನಿದೆ ಚಂದನ್ ಶೆಟ್ಟಿ ಅವ್ರದನ್ನ ನೋಡಿದಾಗ ಇಬ್ರು ಜೊತೆಯಲ್ಲೇ ಬರ್ತಾ ಇದ್ರು. ಇವರಿಬ್ರು ನಡುವೆ ನಿಜಕ್ಕೂ ಒಂದು ರೀತಿ ಡಿವೋರ್ಸ್ ಆಗ್ತಿದ್ದಾರೆ ಅಂತ ಅಂದಾಗ ಎಲ್ರಿಗೂ ಕೇಳಿ ಶಾಕ್ ಆಗಿರುವಂಥದ್ದು. ಯಾಕಂದ್ರೆ ಮೊನ್ನೆ ತಾನೇ ಜಸ್ಟ್ ನಾವು ಕೂಡ ಕೆಲವೊಂದು ಫಂಕ್ಷನ್ಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಒಟ್ಟೊಟ್ಟಾಗಿರೋದನ್ನ ನೋಡಿದ್ವಿ. ಮೊನ್ನೆ ಅಷ್ಟೇ ನಿವೇದಿತಾ ಅವರ ಬರ್ತ್ಡೇಗೆ May 12 ಅವರು ಒಂದು ವಿಶನ್ನ ಕೂಡ ಮಾಡಿರ್ತಾರೆ. ಆದರೆ ಇಂದಿನ ವರ್ಷಗಳಲ್ಲೆಲ್ಲ ನಿವೇದಿತಾ ಅವ್ರ ಬರ್ತ್ಡೇ ಅಂತ ಅಂದ್ರೆ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಚಂದನ್ ಶೆಟ್ಟಿ ಅವರು. ಯಾಕಂದ್ರೆ ನಿವೇದಿತಾ ಅವ್ರಿಗೆ ಬರ್ತ್ಡೇಗಳು ಪಾರ್ಟಿಗಳು ಅಂತ ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ ಏನಾದರೂ ಸರ್ಪ್ರೈಸ್ ಕೊಡಬೇಕು ಮುದ್ದಾದ ಹೆಂಡತಿಗೆ ಅಂತ ಹೇಳ್ಬಿಟ್ಟು ಏನಾದರೂ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿಬಿಟ್ಟು ಚಂದನ್ ಶೆಟ್ಟಿ ಅವರು ಪ್ರತಿ ವರ್ಷನೂ ತುಂಬಾ ಯುನೀಕ್ ಆಗಿ ಡಿಫ್ರೆಂಟ್ ಆಗಿ ಅವ್ಳಿಗೆ ಇಷ್ಟ ಆಗೋ ರೀತಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಸೊ ಈ ವರ್ಷ ಆದರೆ ಜಸ್ಟ್ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಆದರೆ ಕೆಲವೊಂದು ಮೂಲಗಳ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಅವರು ಚಿಕ್ಕಮಂಗ್ಳೂರ್ಗೂ ಎಲ್ಲೋ ಒಂದು ರೆಸಾರ್ಟ್ಗೆ ಹೋಗಿದ್ರು ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ರು. ಇನ್ನು ಮೊನ್ನೆ ನೋಡಿದಾಗ ಅಂದರೆ ಧನಂಜಯ್ ಅವರ ಒಂದು ಕೋಟಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಕಲರ್ಸ್ ಕನ್ನಡದವರು ಒಂದು ಪ್ರೀ ರಿಲೀಸ್ ಈವೆಂಟ್ ಪ್ರೋಗ್ರಾಮ್ನ ತುಂಬ ಗ್ರ್ಯಾಂಡ್ ಆಗಿ ಮಾಡಿದ್ರು ಕೋಟಿ ಬಗ್ಗೆ. ಸೊ ಸುದೀಪ್ ಅವರು ಕೂಡ ಈ ಒಂದು ಪ್ರೋಗ್ರಾಮ್ಗೆ ಆಗಮಿಸಿದ್ರು. ಆಗ ಈ ಜೋಡಿನೂ ಕೂಡ ಕೋಟಿ ಪ್ರೋಗ್ರಾಮ್ಗೆ ಆಗಮಿಸಿ ಕೋಟಿ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ವಿಜುವಲ್ಸ್ಗಳಲ್ಲಿ ನೋಡಿದಾಗ ಇಬ್ಬರು ಜೊತೆಯಲ್ಲೇ ನಿಂತು ಕೋಟಿ ಬಗ್ಗೆ ಅವರು ತಮ್ಮ ಮೆಚ್ಚುಗೆಯ ಮಾತುಗಳನ್ನ ಆಡಿರುವಂಥದ್ದು. ಸೊ ಇದನ್ನೆಲ್ಲ ನೋಡಿದಾಗ ಇವರಿಬ್ರು ಮ್ಯೂಚುವಲಿ ಒಂದು ರೀತಿ ಅಂದರೆ ಜೊತೆಲೇ ಅಂದರೆ ಕೋರ್ಟ್ ಹೇಳಿರುತ್ತೆ ನೀವು 6 ತಿಂಗಳ ಕಾಲ ಜೊತೆಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಅವರು ಯಾವುದೇ ರೀತಿ ಜಗಳ ಮನಸ್ತಾಪಗಳಿಲ್ಲದೆ ಅವರು ಮ್ಯೂಚುವಲ್ ಆಗಿ ಒಂದು ಡಿವೋರ್ಸ್ ಅನ್ನು ತೆಗೆದುಕೊಳ್ತಿರುವಂಥದ್ದು. ನಾನು ಕೆಲವೊಂದು ಮೂಲಗಳಿಂದ ಕಲೆಕ್ಟ್ ಮಾಡಿದಂಥ ಮಾಹಿತಿ, ನನಗೆ ಸಿಕ್ಕ ಮಾಹಿತಿ ಏನಪ್ಪಾ ಅಂತ ಅಂದರೆ 1 ವರ್ಷದಿಂದ ಅವರ ಒಂದು ದಾಂಪತ್ಯದಲ್ಲಿ ಬಿರುಕು ಮೂಡಿರೋದು ನಿಜ. ಆದರೆ ಎಲ್ಲೂ ಬೆಳಕಿಗೆ ಬಂದಿರಲಿಲ್ಲ. ಅಂದರೆ ಆ ಪ್ರೋಸೆಸ್ ನಡೀತಾ ಇತ್ತು. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಸೋಷಿಯಲ್ ಮೀಡಿಯಾಗಳಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರೂ ಕೂಡ ಅವರಿಬ್ಬರ ಮಧ್ಯೆ ಮನಸ್ತಾಪ ಶುರುವಾಗಿತ್ತು. ಆದರೆ ಅದು ಒಂದು